ಫ್ರೆಂಡ್ಸ್ ಅದನ್ರಿ ಎಲ್ಲರಿಗೂ ನಾನು ನಿಮ್ಮ ಮಂಜುನಾಥ್ ಹುಬ್ಳಿಗ ಮಾತಾಡ್ತೀನಿ. ನಾವು ಮಾತ್ರ ಫುಲ್ ಹೈಪ್ ಅದೀವಿ, ನೀವು ಗಿಚ್ಚಿದ್ರಿ ಅಂತ ತಿಳ್ಕೊಂಡಿನಿ. ಇವತ್ತು ಅದೇ ಗೌರ್ಮೆಂಟ್ ಗಾಡಿ ಕಂಟಿನ್ಯೂ ಮಾಡತ್ತೀನಿ ರೀ. ಇದು ವಿಡಿಯೋ ಯಾವಾಗ ಬರ್ತೈತಿ ಗೊತ್ತಿಲ್ಲ, ನಾಳೆ ಬರ್ಬೋದು ಇಲ್ಲ ನಾಳೆ ಬರ್ಬೋದು. ಜೈ ಶ್ರೀರಾಮ್. ಮತ್ತೆ ಸಿಗ್ತೀನಿ ರೀ ಗಡಿ ಕಡೆ ಹೋಗಿ. ಗಾಡಿ ಹೆಡ್ ಆಫೀಸ್ ಮುಂದೆ ಹಚ್ಚೇನಿ ರೀ. ಈಗ ನಾಷ್ಟ ಮಾಡಕ್ಕೆ ಹೋಗೋಣಂತೆ. ನಮ್ಮ ಅಂಗಡಿಯಾಗೂ ಏನು ನಾಷ್ಟ ಮಾಡಿಲ್ಲ ಇವತ್ತು. ನಮ್ಮ ಮೊಬೈಲ್ ಸ್ವಲ್ಪ ಆರಾಮಲ್ಲ, ಅದಕ್ಕೆ ಈಗ ಇಲ್ಲಿ ಶಿವಸಾಗರ್ ಹೋಟೆಲ್ನಾಗ ಹೋಗಿ ನಾಷ್ಟ ಮಾಡಿ ಬರೋಣ. ಇಲ್ಲೇ ಹೋಗಿ ನಾಷ್ಟ ಮಾಡಿ ಬರೋಣ. ನಾಷ್ಟ ಮಾಡಿ ಬಂದೆ, ಇಲ್ಲೇ ಕುಂತೀನಿ. ಈಗ ಇಲ್ಲಿಂದ ನೆಕ್ಸ್ಟ್ ಎಂತಾರೆ ಅಂತೇಳಿ ಹೋಗುಣ್ರಿ. ನಾಷ್ಟ ಮಾಡಿ ತಿರುಗಿ ಊಟ ಮಾಡಿ ಒಂದು 2 ತಾಸು ನಿದ್ದೆ ಮಾಡಿದೆ ರೀ. ಈಗ ಟೈಮ್ ಆಗೈತಿ 4 ಗಂಟೆ. ಈಗ ಸ್ಟಾರ್ಟ್ ಆಗೈತಿ. ಆಗಲೇ ಒಬ್ಬರಿಗೆ ಮೇಡಮ್ಮರಿಗೆ 12 ಗಂಟೆಗೆ ಡಿಸ್ಪಣ್ಣವ್ರಿಗೆ ಹೋಗಿ ಕರ್ಕೊಂಬಂದು ಆಫೀಸಿಗೆ ಬಿಟ್ಟಿದ್ದು ಅಷ್ಟೇ, ಮತ್ತೆ ಎಲ್ಲಿ ಹೋಗಿದ್ದಿಲ್ಲ. ಈಗ 4 ಗಂಟೆಗೆ ಟೈಮ್, ಊಟ ಗೀಟ ಎಲ್ಲ ಆಗೈತಿ. ಈಗ ಚಿಟಗುಪ್ಪಿ ಆಸ್ಪತ್ರೆ ಕಡೆ ಹೋಗಿ ಒಬ್ಬರಿಗೆ ಸರ್ ಕರ್ಕೊಂಡು ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ಬರ್ಬೇಕು. ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ಬಂದು ಸಿಗ್ತೇನೆ ನಿಮಗೆ, ಬರ್ರಿ. ಈಗ ಒಂದೇನು ಚಿಟಗುಪ್ಪಿ ದವಾಖಾನೆ ಬ್ಯಾಕ್ ಸೈಡ್. ಈಗ ಇಲ್ಲಿಂದ ಹೋಗ್ಬೇಕು ಗುಡ್ಶೆಟ್ಟಿ ರೋಡಿಗೆ ಹೋಗಿ ಸಿಗ್ತೇನೆ ನಿಮಗೆ, ಬರ್ರಿ. ಇಲ್ಲಿ ಬೋರ್ ವಾಯರ್ ಕಟ್ಟಾಗೈತಿ ಗುಡ್ಶೆಟ್ಟಿ ರೋಡ್ನಾಗ. ಅದನ್ನು ಮಣ್ಣಾಗೆಲ್ಲ ಹಾಕಿದ್ರೆ ಅಲ್ಲಿಂದ ಒಳಗಿನ ಹಾಕಬೇಕು. ಇಲ್ಲಿ ಹಡಾತ ನೋಡಿ. ಗುಡ್ಶೆಟ್ಟಿ ರೋಡಿಂದ ಬಂದು ಚಿಟಗುಪ್ಪಿ ದವಾಖಾನೆ ಹಿಂದೆ ಒಬ್ಬ ಸರ್ಗೆ ಬಿಟ್ಟು ಅಣ್ಣರಿಗೆ ಬಿಟ್ಟು ಇಲ್ಲಿ ಹೊಟ್ಟಿದ್ದೆ. ಇಲ್ಲಿ ಬಾ ನೋಡಿ ಕಂಗಾಲಾಗ್ಬಿಟ್ಟೆ ನಾನು. ನೋಡ್ರಿ ಮಳೆ ಹೆಂಗತ್ತ ಬರೀ ಬಾ ನೋಡಿ ಕಂಗಾಲಾಗ್ಬಿಟ್ಟೆ. ಅದಕ್ಕೆ ಸ್ಟಾಪ್ ಮಾಡಿ ವಿಡಿಯೋ ಮಾಡತ್ತೆ. ನಮ್ಮ ಮಂದಿಗೆ ಅಷ್ಟೇ ಎಡಿಟ್ ಆಗ್ಯದ ಅಂದರೆ ಸೇರಕ್ಕೆ ಗವಾಸಿ. ಅಲ್ಲೇ ಬಾರ್ ಮುಂದೆ ನೋಡಿದ್ರೆ ಮಂದಿ ಯಾವ ಪರಿ ಪಾಳೆ ಹಚ್ಚಾರ ಸೀರೆ ತೊಗೊಳಕ್ಕಂದ್ರೆ. ಈಗಿಂದ ಕಾಲಮಾನ ಹೆಂಗಾಗ್ಬಿಟ್ಟಿತ್ತಪ್ಪ ಅಂದರೆ ದುಡಿದು ಸೀರೆ ಕುಡಿದು ಆಗ್ಬಿಟ್ಟಿತ್ತು. ಈಗಿಂದ ಇದು ಅದು ಹಂಗಂದು ಅದು ಸಲ ಗೌರ್ಮೆಂಟಿಗೆ ಪ್ರಾಫಿಟ್ ಆಗಿದ್ದೆ ಸೀರೆ ಏನಂತೆ. ಅಂದರೆ ಮತ್ತು ರೇಟೆಲ್ಲ ಜಾಸ್ತಿ ಮಾಡಿದ್ವಿ ಸೀರೆದು. ಆಲ್ಮೋಸ್ಟ್ ಪ್ರಾಫಿಟ್ ಆಗೇ ಆಕೈತಿ ಸೀರೆಯಿಂದ. ಸೀರೆ, ಗುಟ್ಕ, ಸಿಗರೇಟ್ ಇದನ್ನು ಜೀವನದಾಗ ಬಂದ್ ಮಾಡಂಗಿಲ್ಲ ಗೌರ್ಮೆಂಟ್. ಅದಕ್ಕೆ ಹೇಳ್ರಿ, ಗೌರ್ಮೆಂಟ್ ನಡೆಯಕತ್ತಿದ್ದೆ ಸೀರೆ, ಗುಟ್ಕ, ಸಿಗರೇಟಿಂದ. ಅದನ್ನೇ ಬಂದ್ ಮಾಡಿದ್ರೆ ಗೌರ್ಮೆಂಟ್ ಹೆಂಗೆ ನಡಿಬೇಕು ಇಷ್ಟೇ ತಿಳ್ಕೊಬೇಕು. ಮತ್ತೆ ಸಿಗ್ತಾರೆ ಅಂತ ನಿಮಗೆ. ನೆಕ್ಸ್ಟ್ ಬಸ್ ಸ್ಟ್ಯಾಂಡಿಂದ ಸೀದಾ ಬಂದಿದ್ದೆ ಹೆಡ್ ಆಫೀಸಿಗೆ. ಈ ಹೆಡ್ ಆಫೀಸಿಂದ ವಿದ್ಯಾನಗರಕ್ಕೆ ಹೋಗ್ಬೇಕು. ವಿದ್ಯಾನಗರಕ್ಕೆ ಹೋಗಿ ಅವ್ರ ಸರ್ಗೆ ಬಿಟ್ಟು ವಾಪಸ್ ಹೆಡ್ ಆಫೀಸ್ಗೆ ಹೋಗಿದ್ದಾರೆ. ಹೆಡ್ ಆಫೀಸಿಂದ ಮತ್ತೊಬ್ಬರು ಸರ್ಗೆ ಕರ್ಕೊಂಡು ಈಗಿಲ್ಲಿ ವಿದ್ಯಾನಗರದಾಗ ಪ್ಲಾಟಿನ ಶೋರೂಮ್ ಐತಲ್ರಿ, ಆ ಶೋರೂಮ್ ಬ್ಯಾಕ್ ಸೈಡ್ ಬಂದೀವಿ. ಈಗ ಇಲ್ಲಿಂದ ಮತ್ತೆ ಸೀದಾ ಮನೆ ಹೋಗೋಣ ಅಂತ